ಈ ಪಟಾಕಿ ಹೊಡೆಯೋದು ಒಂದು ಸಂಪ್ರದಾಯ. ಈ ಪಟಾಕಿ ಹೊಡಿಲಿಲ್ಲ ಅಂತಂದ್ರೆ ದೀಪಾವಳಿ ಅಂತ ಅನ್ಸೋದೇ ಇಲ್ಲ. ಯಾಕಂತಂದ್ರೆ ಎಲ್ಲೆಲ್ಲಿ ನೋಡಿದ್ರು ಸೌಂಡು, ದೀಪ, ಬೆಳಕು, ಆ ಸಂಭ್ರಮ, ಆ ಮುಖದಲ್ಲಿ ಕಾಂತಿ, ಆ ಬೆಳಕು ಚೆಲ್ಲುವಂಥದ್ದು, ಸುಸುರು ಬತ್ತಿ ಇಟ್ಕೊಂಡು ಅದನ್ನ ಅಳ್ಳಾಡಿಸ್ತಾ ಆಟ ಆಡೋದು, ಇದೆಲ್ಲ ಮಕ್ಕಳ ಜೊತೆ ಕುತ್ಕೊಂಡು ಕೈಗೆ ಕೈ ಇಟ್ಕೊಂಡು ಈ ಹಬ್ಬದ ವಾತಾವರಣ ಆಗ್ಬೇಕು ಅಂತ ಅಂದ್ರೆ ದೀಪಾವಳಿ ಪಟಾಕಿ ಹೊಡಿಬೇಕು. ಆದ್ರೆ ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ ಎಚ್ಚರ ಇರಬೇಕು. ಆದ್ರೆ ಪಟಾಕಿನ ಹೆಂಗೆ ಇಟ್ಕೋಬೇಕಂದ್ರೆ ಬಟ್ಟೆಗೆ ತಗೊಳ್ಬಾರ್ದು, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಅದನ್ನ ನೋಡಿ ಖುಷಿ ಆಗ್ಬೇಕು ಬೇರೆಯವರು. ಅಂತ ಒಂದು ಪಟಾಕಿ ಹೊಡೆಯೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲಾರ ಸಂಪ್ರದಾಯಗಳು ಇದೆಯಲ್ಲ, ಈ ಬೇರೆ ಬೇರೆ ಧರ್ಮದ್ದು ಇದೆಯಲ್ಲ, ಅದನ್ನ ಯಾರಾದ್ರೂ ಪರಿಸರವಾದಿಗಳು ಏನಾರು ಕೇಳಿದಾರ? ಅದು ಮಾಡಬೇಡಿ, ಇದು ಮಾಡಬೇಡಿ, ನಿಮ್ಮ ಆಚರಣೆ ಬೇಡ ಅಂತ ಅವರು ಸಂಭ್ರಮಿಸ್ತಾನೆ ಇದ್ದಾರೆ. ನಮ್ಮ ಹಬ್ಬಗಳೇ ಸಾಕು. ಬರ್ತಾ 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 ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ, ಇಷ್ಟೇ ಮಾಡಿ, ಅಷ್ಟೇ ಮಾಡಿ ಅಂತ ಬಂದ್ಬಿಟ್ರೆ ನಮ್ಮ ಹಬ್ಬಗಳದ್ದು ಗಮ್ಮತ್ತು ಏನಾಗಬೇಕು? ನಮ್ಮ ಹಬ್ಬಗಳ ಗಮ್ಮತ್ತು ಹಿಂಗೆ ಇರಬೇಕು. ನಮ್ಮ ದೇಶದ ಸಂಸ್ಕೃತಿ ಅಂತಂದ್ರೆ ಪಟಾಕಿ ಹೊಡಿತಾ ಇದ್ರು ಸಹ ಎಚ್ಚರ ಆಗ್ಬೇಕು. ನೀವೇನಾದ್ರೂ ಬಂದ್ರೆ ನಿಮ್ ಪಟಾಕಿ ತರ ಸಿಡಿಸ್ಬಿಡ್ತೀನಿ ಅಂತ ಒಂದು ಎಚ್ಚರಿಕೆ ಕೊಡೋ ಗಂಟೆ ಆಗ್ಬೇಕು. ನಾವು ಶತ್ರುಗಳಿಗೆ ಒಂದು ಗಂಟೆ ಆಗ್ಬೇಕು. ಆದ್ರೆ ಆತ್ಮೀಯರಿಗೆ ಒಂದು ಕೈ ಹಿಡಿದು ನಡೆಸ್ತೀವಿ ಅನ್ನೋದು ಬೆಳಕಾಗ್ಬೇಕು. ಇದೇ ನಮ್ಮ ಪಟಾಕಿ ಸೌಂಡ್.